ನಾವೆಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರು ಕೂಡ ನಮ್ಮ ಕಷ್ಟಗಳು ಮುಗಿಯೋದಿಲ್ಲ, ಆದ್ರೆ ಪಾಪ ಮಾಡಿದವರೆಲ್ಲ ಆರಾಮಾಗಿರ್ತಾರೆ ಅಂತ ಅಂದ್ಕೊಳ್ಳೋರಿದ್ದಾರೆ. ಈ ಬಗ್ಗೆ ಏನ್ ಹೇಳ್ತೀರಿ? ಇದು ತುಂಬಾ ಇತ್ತೀಚೆಗೆ ಪ್ರಚಲಿತವಾಗಿರುವಂತಹ ಮಾತು. ಅಂದ್ರೆ ಒಳ್ಳೆಯವ್ರಿಗೆ ಕೆಟ್ಟದಾಗತ್ತೆ, ಕೆಟ್ಟವರಿಗೆ ಒಳ್ಳೇದಾಗತ್ತೆ ಅಂತ. ಸೇಮ್ ನಮ್ಮ ಇದೇ ಥಿಯರಿ ಕಂಟಿನ್ಯೂ ಆಗುತ್ತೆ. ಏನಂದ್ರೆ ಕರ್ಮ ಏನಂತ ಅಂದ್ವಿ ನಾವು? ಕರ್ಮ ಅಂದ್ರೆ ಆಕ್ಷನ್ಸ್, ನಮ್ಮ ಕರ್ಮಗಳು. ನಾವು ಮುಂಚೆನೂ ಹಲವಾರು ಕರ್ಮಗಳನ್ನ ಮಾಡಿದೀವಿ, ಅದಕ್ಕೆ ಕರ್ಮ ಫಲ ಇದ್ದೇ ಇರುತ್ತೆ. ಎವ್ರಿ ಆಕ್ಷನ್ ಹ್ಯಾಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಎಲ್ಲದಕ್ಕೂ ರಿಯಾಕ್ಷನ್ಸ್ ಇದ್ದೇ ಇರುತ್ತೆ, ಕರ್ಮ ಫಲಗಳು ಇದ್ದೇ ಇರುತ್ತೆ. ನಮ್ಮಲ್ಲೂ ಕೂಡ ಈ ದೇಹಕ್ಕೆ ನಾವು ಬಂದಿದ್ದೀವಿ. ಇದಕ್ಕೆ ಮುಂಚೆ ಅದೆಷ್ಟು ದೇಹಗಳಲ್ಲಿದ್ವೋ, ಅದೆಷ್ಟು ಪಾಪಗಳನ್ನ ಮಾಡಿದ್ವೋ, ಅದರದ್ದೆಲ್ಲ ಕರ್ಮ ಫಲ ಸ್ಟೋರ್ ಆಗಿರುತ್ತೆ. ಇದಿಷ್ಟು ಕರ್ಮದ್ದಾದ್ರೆ ಇನ್ನೊಂದು ಆಸ್ಪೆಕ್ಟ್ ಇದೆ ಇದೇ ಕ್ವೆಶ್ಚನ್ಗೆ. ಅದೇನಂದ್ರೆ ಮೋಕ್ಷ. ಮೋಕ್ಷ ಅಂದ್ರೆ ಏನು? ಈ ಪ್ರಕೃತಿ, ಐಹಿಕ ಪ್ರಕೃತಿಯನ್ನು ಬಿಟ್ಟು ಆಧ್ಯಾತ್ಮಿಕ ಪ್ರಕೃತಿ, ಭಗವಂತನ ಲೋಕಕ್ಕೆ ನಾವು ಹೋಗೋದು. ಅದಷ್ಟು ಸುಲಭ ಅಲ್ಲ. ಅದಕ್ಕೆ ನಾವು ಮೋಕ್ಷವನ್ನ ಪಡ್ಕೊಳ್ಬೇಕು ಅಂದ್ರೆ ನಮ್ಮ ಕರ್ಮ ಫಲಗಳ ಬ್ಯಾಲೆನ್ಸ್ 0 ಆಗಿರ್ಬೇಕು. ಅದ್ ಹೇಗ್ ಸಾಧ್ಯ? ನಾವು ಕರ್ಮ ಮಾಡ್ತಾನೆ ಇರ್ತೀವಿ, ಅದಕ್ಕೊಂದು ಫಲ ಕ್ರಿಯೇಟ್ ಆಗ್ತಾನೆ ಇರುತ್ತೆ. ಮುಂಚೆ ಮಾಡಿದೀವಿ, ಹಂಗೆ ಕ್ರಿಯೇಟ್ ಆಗಿ 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 ಹೋಗ್ತಾ ಇದೆ. ಅದ್ ಹೆಂಗ್ ಸಾಧ್ಯ? ಹೆಂಗ್ 0 ಆಗಕ್ ಸಾಧ್ಯ? ಭಗವಂತ ಇದೇ ತರ ಮಾಡೋದು. ನಾವು ಮುಂಚೆ ಏನೆಲ್ಲ ಕೆಟ್ಟ ಕರ್ಮ ಫಲಗಳನ್ನ ಕೂಡ ಹಾಕೊಂಡಿರ್ತೀವೋ, ಒಳ್ಳೆಯವರಿಗೆ ಕೃಷ್ಣ ಮೊದಲು ಅವರ ಕೆಟ್ಟ ಕರ್ಮ ಫಲಗಳನ್ನ ತಗೋ 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 ಅಂತ ಕೊಟ್ಬಿಡ್ತಾನೆ. ಯಾಕೆ? ಅವರೆಲ್ಲ ಕೆಟ್ಟ ಕರ್ಮ ಫಲಗಳು 0 ಆಗ್ಬಿಡ್ಲಿ ಅಂತ. ಅದಾದ ನಂತರ ಒಳ್ಳೆ ಕರ್ಮ ಫಲಗಳಿರುತ್ತೆ. ಒಳ್ಳೆ ಕರ್ಮ ಫಲಗಳು ಅವ್ರು ಖುಷಿ ಆದಾಗ, ಆನಂದಿಸಿದಾಗ ಅವ್ರು ಒಳ್ಳೆ ಕರ್ಮ ಫಲಗಳನ್ನು ಕಳ್ಕೊಂಡ್ಬಿಡ್ತಾರೆ. ಅವಾಗ ಅವರ ಕರ್ಮ ಫಲದ ಬ್ಯಾಲೆನ್ಸ್ ಟೋಟಲ್ 0 ಆಗುತ್ತೆ. ಅವಾಗ ಅವ್ರು ಮೋಕ್ಷವನ್ನ ಪಡ್ಕೊಳ್ತಾರೆ. ಕೆಟ್ಟವ್ರಿಗೆ ಆಪೋಸಿಟ್, ಫುಲ್ ಉಲ್ಟಾ. ಅವರ ಕೆಟ್ಟದ್ದೇನೆಲ್ಲ ಇದೆ ಅದನ್ನ ಲಾಸ್ಟ್ ಅಲ್ಲಿ ಇಟ್ಕೊಂಡಿರ್ತಾರೆ. ಒಳ್ಳೇದೆಲ್ಲ, ಓ ತಗೋ ಮಗನೇ, ನೀನೆಲ್ಲ ಕೆಟ್ಟದ್ ಮಾಡ್ತಿದ್ಯಾ ಅಲ್ವಾ, ಫಸ್ಟ್ ನೀನ್ ಒಳ್ಳೆ ಕರ್ಮ ಫಲಗಳು ತೀರಿಸ್ಕೊಂಡ್ಬಿಡು. ನೀನ್ ಇಷ್ಟು ಒಳ್ಳೇದ್ ಮಾಡಿ ಇಟ್ಟಿದ್ಯಾ, ಅದ್ರದ್ದೆಲ್ಲ ಬ್ಯಾಲೆನ್ಸ್ ತೀರಿಸ್ಕೊಂಡ್ಬಿಡು, ಆಮೇಲೆ ನಿಂದು ಕೆಟ್ಟದಕ್ಕೆ ವಿಚಾರಿಸ್ಕೊಳ್ಳೋಣ ಅಂತ. ಬಟ್ ಒಳ್ಳೆಯವರಿಗೆ ಯಾಕೆ ಫಸ್ಟ್ ಕೆಟ್ಟದಾಗತ್ತೆ ಅಂದ್ರೆ ಅವರ ಫಸ್ಟ್ ಕೆಟ್ಟ ಕರ್ಮ ಫಲಗಳ ಬ್ಯಾಲೆನ್ಸ್ ಅನ್ನ 0 ಮಾಡೋದಕ್ಕೆ. ಹಾಗಾಗಿ ಈ ಆಸ್ಪೆಕ್ಟ್ ಅಲ್ಲಿ, ಈ ಪರ್ಸ್ಪೆಕ್ಟಿವ್ ಇಂದ ನಾವು ನೋಡಿದಾಗ ನಮ್ಗೆ ಅದು ಕೆಟ್ಟದು ಅಂತಾನೆ ಅನ್ಸೋದಿಲ್ಲ. ನಾವ್ ಎಲ್ಲವನ್ನು ಕೂಡ ಭಗವಂತನ ಪ್ರಸಾದ ಅಂತಾನೆ ಸ್ವೀಕರಿಸ್ತೀವಿ. ಕೆಟ್ಟದ್ದು ಬರ್ಲಿ ಒಳ್ಳೇದು ಬರ್ಲಿ, ಕೃಷ್ಣ ಇದು ನಿನ್ನ ಪ್ರಸಾದ ಅಷ್ಟೇ. ಇದನ್ನ ನಾವು ಕಲ್ತ್ಕೊಂಡ್ಬಿಟ್ರೆ ಯಾವುದು ನಮಗೆ ಕೆಟ್ಟದು ಅನ್ಸಲ್ಲ.